Yes, I will do it. Yes. ಏನಮ್ಮ? ಬಾ ಸೌಮ್ಯ ಒಳಗೆ. ಮಮ್ಮಿ, ಡ್ಯಾಡಿ, ಮಮ್ಮಿ. ಬಂದೆ ಕಣ. ಶರತ್, ಅಮ್ಮ ಹೇಗಿದೆ ನನ್ನ ಸೆಲೆಕ್ಷನ್? ಸೂಪರ್ ಆಗಿದೆ ಮಗನೇ. ಏನಮ್ಮ ನಿನ್ ಹೆಸರು? ಅಮ್ಮ ನಾನು ಹೇಳಿದ್ನಲ್ಲ ಸೌಮ್ಯ ಅಂತ. ಏ, ನಿನ್ ಬಾಯಿಂದ ಕೇಳ್ಬೇಕೇನೋ. ಇರೋ. ಏನಮ್ಮ ನಿನ್ ಹೆಸರು? ಸೌಮ್ಯ. ಹೆಸರು ಎಷ್ಟು ಮುದ್ದಾಗಿದೆ. ಲೇ, ಅವ್ರು ಈಗ ಬಂದಿದ್ದಾರೆ, ಸ್ವಲ್ಪ ರೆಸ್ಟ್ ತಗೊಂಡ್ಲಿ ಬಿಡೆ. ಹೌದೌದು, ಸೊಸೆ ನೋಡೋದ್ರಲ್ಲಿ ಎಲ್ಲ ಮರ್ತೋದೆ. ಹೋಗಪ್ಪ, ರೆಸ್ಟ್ ತಗೋ, ಹೋಗಿ ಹೋಗಿ. ಗುಡ್ ಲಕ್ ಮಗನೇ. ಓಕೆ ಡ್ಯಾಡಿ. ರೀ, ಸಖತ್ತು ರಿಚ್ ಅಲ್ವಾ? ದುಡ್ಡಿನ ಹುಚ್ಚಿಗಳಿಗೆ ಏನ್ರಿ ಅದು? ಏನಿಲ್ಲ. ಡಾರ್ಲಿಂಗ್, ಹೆಂಗಿದೆ ನನ್ನ ಬೆಡ್ರೂಮ್? ಸೂಪರ್. ನೀನೂ ಸೂಪರ್. ಶರತ್, 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 ಏ ಶರತ್. ಶಿಟ್, ಅಮ್ಮ ಕರೀತಾ ಇದ್ದಾರೆ, ನಾನು ಬೇಗ ಹೋಗಿ ಬರ್ತೀನಿ. ನೀನ್ ಫ್ರೆಶ್ ಅಪ್ ಆಗು, ಓಕೆನಾ? ಬಾರೋ. ಅಯ್ಯೋ, ಏನಮ್ಮ ನಿಂದು? ಅಲ್ವೋ, ನಿನ್ ಹೆಂಡ್ತಿ ಮೈ ಮೇಲೆ ಏನ್ ಇಲ್ದಂಗ್ ಬಂದಿದ್ದಾಳಲ್ಲ? ಇದೇನಮ್ಮ ಹಿಂಗೆ ಹೇಳ್ತಾ ಇದೀಯಾ? ಇಷ್ಟು ಬೇಗ ನಿನ್ ಕಣ್ ಕೂಡಾಗೋಯ್ತಾ? ಫಸ್ಟ್ ಕ್ಲಾಸಾಗಿ ಚೂಡಿ ಹಾಕೊಂಬಂದಿದ್ದಾಳೆ, ಅಂಥದ್ರಲ್ಲಿ ಹಂಗೆ ಬಂದಿದ್ದಾಳೆ ಅಂತ ಹೇಳ್ತಿದ್ಯಲ್ಲಮ್ಮ. ಅದಲ್ವೋ ನಾನು ಹೇಳ್ತಾ ಇರೋದು. ನೀನ್ ಹೆಂಡ್ತಿ ಮೈ ಮೇಲೆ ಒಡವೆಗಳನ್ನೇ ಹಾಕೊಂಬಂದಿಲ್ಲ, ಕೈನಲ್ಲಿ ಕ್ಯಾಶ್ ಸೂಟ್ ಕೇಸು ಇಟ್ಕೊಂಬಂದಿಲ್ಲ ಅಂತ ಹೇಳ್ತಾ ಇರೋದು. ಮೈ ತುಂಬಾ ಒಡವೆ ಹಾಕೊಂಡು ಕ್ಯಾಶ್ ತಗೊಂಡು ಬರಕ್ಕೆ ನಾವೇನು ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡು ಬಂದಿದ್ವ? ನಿನ್ನ ಮಗ ಓಡಿಸ್ಕೊಂಡು ಬಂದಾನೆ. ಕರೆಕ್ಟಾಗಿ ಹೇಳ್ದೆ ಡ್ಯಾಡಿ. ಮಮ್ಮಿ, ಸೌಮ್ಯ ಮನೇಲಿ ಹೇಳ್ದೆ ಕೇಳ್ದೆ ಬಂದಿದ್ದಾಳೆ. ಸ್ವಲ್ಪ ದಿನ ಹೋಗ್ಲಿ, ಅವಳೇ ಒಡವೆ ತಗೊಂಬರ್ತಾಳೆ. ಹಂಗಾದ್ರೆ ಕ್ಯಾಶು, ಕಾರು, ಬಂಗ್ಲೆ, ಒಡವೆ ಎಲ್ಲ ತರ್ತಾಳಲ್ವಾ? ಲೇ ಲೇ, ಕ್ಯಾಶು ಒಡವೆ ಆದ್ರೆ ತಗೊಂಡು ಬರ್ಬೋದು, ಬಂಗ್ಲೆನೇನಾದ್ರೂ ಒತ್ಕೊಂಬರಕ್ಕಾಗುತ್ತೇನೆ? ಏನ್ ದುರಾಸೆನೆ ನಿನಗೆ. ಹೌದಲ್ವಾ? ಅವ್ರಪ್ಪ ಸತ್ಮೇಲೆ ತರ್ಬೋದಲ್ವಾ? ಸರಿ ಸರಿ ಆಯ್ತಮ್ಮ, ಸೌಮ್ಯ ಒಬ್ಳೆ ಕಾಯ್ತಾ ಇದ್ದಾಳೆ, ನಾನು ರೂಮ್ಗೆ ಹೋಗ್ತೀನಮ್ಮ. ಹೋಗು ಹೋಗು. ರೀ, ನನ್ ಸೊಸೆ ಕ್ಯಾಶು, ಕಾರು, ಬಂಗ್ಲೆ, ಒಡವೆ ಎಲ್ಲ ತರ್ತಾಳೆ. ನೋಡಿದ್ಯಾ ಸಾವಿತ್ರಿ, ನಿನ್ನ ಮಗಳು ಮಾಡಿದ ಕೆಲ್ಸನ? ಅಪ್ಪ ಅಪ್ಪ, ನೀನೇ 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 ನನ್ ಸರ್ವಸ್ವ ಅಂತಿದ್ದವಳು ಪ್ರೀತಿಸಿದವನ ಜೊತೆ ಓಡ್ ಹೋಗ್ಬಿಟ್ಲು. 100 ಕನಸುಗಳನ್ನ ನುಚ್ಚು ನೂರು ಮಾಡ್ಬಿಟ್ಲು. 1000 ಕನಸುಗಳನ್ನ ಕಟ್ಕೊಂಡಿದ್ದೆ, ಎಲ್ಲನೂ ಸಹ ಮಂಡುಪಾಲ್ ಮಾಡಿ ಓಡೋದ್ಲು. ನೋಡಿದ್ಯಾ ಸಾವಿತ್ರಿ, ನೋಡು. ಸಮಾಧಾನ ಮಾಡ್ಕೋಪ್ಪ, ಅಳ್ಬೇಡ. ಇನ್ನೆಲ್ಲಿ ಸಮಾಧಾನನಮ್ಮ? ಜೀವಕ್ಕೆ ಜೀವ ಅಂತಿದ್ದ ಮಗಳು ನನ್ನ ಎದೆಗೆ ಚೂರಿ ಹಾಕ್ಬಿಟ್ಟು ಯಾವನ್ ಜೊತೆಗೆ ಓಡ್ ಹೋದ್ಲು. ನೀನು ಯಾರನ್ನಾದ್ರೂ ಲವ್ ಮಾಡಿದ್ರೆ ಅವನ ಜೊತೆನೆ ಓಡ್ ಹೋಗು. ಹೋಗುವಾಗ ನನಗೊಂದು ದೊಡ್ಡ ವಿಷ ಕೊಟ್ಟು ಹೋಗು. ಕುಡಿದು ಬಿಟ್ಟು ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡ್ಬಿಡ್ತೀನಿ. ನಾನು ಆವಾಗ್ಲೇ ನಿಮ್ ತಾಯಿ ಜೊತೆ ಹೋಗ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅವಳು ನನ್ನ ಮಗಳೇ ಕಣಮ್ಮ, ಆದ್ರೆ ಮಾಡಿದ್ದೇನು? ಅಪ್ಪ, ಒಂದೇ ದೇಹದಿಂದ ಹುಟ್ಟಿ ಬಂದ ಕೈ ಬೆರಳುಗಳು ಒಂದೇ ಸಮ ಇರಲ್ಲಪ್ಪ. ಹಾಗಂತ ಕೈದಾಗ್ಲಿ ದೇಹದ್ದಾಗ್ಲಿ ತಪ್ಪು ಅನ್ನಕ್ಕಾಗುತ್ತಾ? ಆದ್ರೆ
ಆ 5 ಬೆರಳುಗಳು ಒಂದಲ್ಲ ಒಂದು ಕೆಲ್ಸಕ್ಕೆ ಬಂದೇ ಬರುತ್ತೆ. ಅದೇ ರೀತಿ ಅವಳು ಒಂದಲ್ಲ ಒಂದು ಕೆಲ್ಸಕ್ಕೆ ಉಪಯೋಗ ಆಗೇ ಆಗ್ತಾಳೆ. ಅದಕ್ಕೆ ನೀವು ಚಿಂತೆ ಮಾಡಿ ಪ್ರಯೋಜನ ಇಲ್ಲಪ್ಪ. ಬರೀ ಚಿಂತೆ ಮಾಡ್ತಿಲ್ಲಮ್ಮ, ಅವಳು ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಆಣೆ ಮಾಡಿ ಹೇಳ್ತೀನಪ್ಪ, ನಿಮ್ಮ ಆತ್ಮೀರ್ ನಾನು ಎಲ್ಲೂ ಹೋಗಲ್ಲ. ನಿಮ್ ಖುಷಿನೇ ನನ್ ಖುಷಿ. ಅಳ್ಬೇಡ ಮಗಳೇ, ನನ್ನ ಮಗಳ ಕಣ್ಣಲ್ಲಿ ಯಾವಾಗ್ಲೂ ನೀರು ಬರಬಾರ್ದು. ನಿನ್ನ ಹತ್ರ ನನ್ಗೋಳು ಬಂದ್ಬಿಡ್ತಮ್ಮ. ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟೆ, ಕ್ಷಮ್ಸಮ್ಮ. ನೀವು ಕ್ಷಮಿಸಿ ಅಂತೆಲ್ಲ ಕೇಳ್ಬೇಡಿಪ್ಪ. ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬನ್ನಿ ಊಟ ಮಾಡಿ. ಬೇಡಮ್ಮ, ಊಟ ಬೇಡ, ಏನು ಬೇಡ. ಬಾರಪ್ಪ ಬಾ. ರತಿ, ನನ್ ಡಾರ್ಲಿಂಗ್ ಇಲ್ಲೇ ಇದ್ದಾಳೆ. ನನ್ ರತಿ 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 ರತಿ, ನಿನ್ನ ನೋಡಿ ಎಷ್ಟ್ ದಿನ ಆಯ್ತು ಗೊತ್ತಾ ರತಿ? ನೀನಿಂದೆ ನನ್ಗಿರಕ್ಕಾಗ್ತಾ ಇಲ್ಲ. ನಿದ್ದೆ ಗೊತ್ತಿಲ್ಲ, ಊಟ ಸೇರ್ತಿಲ್ಲ, ಕುಂತ್ರು ನಿಂತ್ರು ನಿಂದೇ ಧ್ಯಾನ. ನಮ್ಮ ಕ್ಲಾಸ್ಮೇಟ್ ಸೌಮ್ಯ ಅದಳದ, ಶರತ್ ಜೊತೆ ಓಡೋಗ್ಬಿಟ್ಲಂತೆ. ಹಂಗೆ ನಾವಿಬ್ರು ಅಂದ್ರೆ ಏನೋ ವಿಶ್ಕ್ ಅಂದ್ರೆ ಓಡೋಗಣ ಅಂತ. ಏನಪ್ಪ ಇದು? ಅದೇ ಏಟು, ಅದೇ ಬಾಡಿ, ಅದೇ ಫೇಸ್ ಕಟ್ಟು, ಎಲ್ಲೋದ್ರು ನೀನೇ ಬಂದು ಹೊಡಿತಿಯಲ್ಲ ಗುರು. ನಾನ್ ಹೊಡಿದೆ, ನಿನ್ಗೆ ಇನ್ಯಾವನ ಹೊಡಿತಾನಲೇ? ನೆನ್ನೆ ನೋಡಿದ್ರೆ ಈ ಪ್ರೀತಿ ಪ್ರೇಮ ಸುಳ್ಳು ಅಂತ ಹೇಳ್ದಿಲ್ಲ, ಈಗ ನೋಡಿದ್ರೆ ನೀನೇ ನನ್ ರತಿ, ನೀನೇ ಬೇಕು ಅಂತ ಬಂದಿದ್ಯಾ ನನ್ ಮಗನೇ. ಏಯ್, ರತಿ ಗಂಡ ನಾನು, ಅವಳು ನನ್ನ ಹೆಂಡತಿ. ರತಿ ತಂಟೆಗೇನಾದ್ರೂ ಬಂದ್ರೆ ನಿನ್ ಕೈ ಕಾಲು ಬಾಡಿಲಿರಲ್ಲ, ಮೋರಿಲ್ ಬಿದ್ದಿರ್ತವೆ. ಹೋಗೋ, ಪ್ರೀತಿ ಮಾಡೋ ಯೋಗ್ಯತೆ ನಿಂಗಿಲ್ಲ. ಐ ಮೀನ್ ಕೆಪಾಸಿಟಿನೇ ನಿಂಗಿಲ್ಲ. ಈ ಪ್ರೀತಿ ಗೀಟಿ ಎಲ್ಲ ಬಿಟ್ಟು ಚೆನ್ನಾಗಿ ಓದ್ಕೊಂಡು ಕೆಲ್ಸಕ್ಕೆ ಸರ್ಕ ಹೋಗ. ರತಿ ಹೋಗ, ಇಲ್ಲಾಂದ್ರೆ ಇಡ್ಲಿ ತಗೊಂಡು ಹೊಡ್ಬಿಡ್ತೀನಿ. ರತಿ ಹೋಗಲೇ. ರತಿ, ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಇನ್ನೇನು ತಾಳಲಾರೆ, ಮಣ್ಣಾಗಿ ಹೋದೇನೆ. ರತಿ ರತಿ ಪ್ಲೀಸ್ ಹೋಗ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರೆಯಲಾರೆ. ರತಿ, ನನಗಿನ್ಯಾರ ಗತಿ? ರತಿ, ನನಗಿನ್ಯಾರ ಗತಿ? ರತಿ, ನನಗೆ ಯಾರ ಗತಿ? ಪ್ರೀತಿಯ ಪಾರಿವಾಳ ಆರೋಯ್ತಲ್ಲೋ. ರತಿ, ಇಡ್ಲಿ ತಂದಿದ್ದೀನಿ ತಗೋ. ಹಾಕು ಹಾಕು ಹಾಕು. ನೀನ್ ತಿನ್ನು ರತಿ, ತಿನ್ನು. ನಂಗೆ ಇನ್ನು 10 ಇಡ್ಲಿ ಬೇಕು, ಆಮೇಲೆ ತಗೊಂಡ್ ಬಾ. ಅಷ್ಟೇನಾ? ನನ್ ರಾಜ. ಸರಿ, ತಿನ್ನು. ಸೌಮ್ಯ, ಸೌಮ್ಯ, ಏನತ್ತೆ? ಬಾರ ಮತ್ತೆ ಇಂಡಿ ತಿನ್ನು. ಏನತ್ತೆ? ಸೌಮ್ಯ, ನಿನಗೋಸ್ಕರ
ತುಪ್ಪ ಹಾಕಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದೀನಮ್ಮ, ತಿನ್ನಮ್ಮ. ಬೇಡ ಅತ್ತೆ. ಅಯ್ಯೋ ಬಾರಮ್ಮ, ಕೂತ್ಕೋ, ತಗೋ ತಿನ್ನು. ಅತ್ತೆ, ನೀವ್ ಯಾಕೆ ಮಾಡಕ್ ಹೋದ್ರಿ? ನಾನೇ ಮಾಡ್ತಾ ಇದ್ದೆ. ಅಯ್ಯೋ ಸೌಮ್ಯ, ನೀನ್ ತಿನ್ನಮ್ಮ. ನೀನು ಶ್ರೀಮಂತರ ಮಗಳು. ನಿಮ್ಮನೇಲಿ ಆಳು ಕಾಳುಗಳೆಲ್ಲ ಇರ್ತಾರೆ. ಅದು ಅಲ್ಲದೆ ನಿಮ್ಮನೇಲಿ ಬೇಕಾದಂಗೆ ಅಡುಗೆ ಮಾಡಿ ತಂದು ಕೊಡ್ತಾರೆ. ನಮ್ಮನೇಲಿ ಅಂಥ ಸೌಕರ್ಯ ಏನಿಲ್ಲಮ್ಮ. ನಾವೇ ಮಾಡಬೇಕು, ನಾವೇ ತಿನ್ಬೇಕು. ಹೋಗ್ಲಿ ಬಿಡಿ ಅತ್ತೆ, ನಾವೇ ಮಾಡಿದ್ರಾಯ್ತು. ಅಯ್ಯೋ ನನ್ನ ಮುದ್ದಿನ ಸೊಸೆ, ನೀನ್ಯಾಕೆ ಕಷ್ಟಪಡ್ಬೇಕಮ್ಮ? ಹೇಗಿದ್ರು ನೀವು ದೊಡ್ಡ ಶ್ರೀಮಂತರಲ್ವಾ? 8-10 ಕಾರುಗಳು, ಫಾರಿಂದು 4-5 ಬೈಕುಗಳು, ಆಮೇಲೆ ದೊಡ್ಡ ದೊಡ್ಡ ಬಂಗ್ಲೆಗಳು 3-4 ಇದ್ದಾವೆ. ಅದರಲ್ಲಿ ನೀನು ಓಡಾಡೋದಕ್ಕೆ 3-4 ಕಾರುಗಳು, ನಿನ್ನ ಗಂಡ ಓಡಾಡೋದಕ್ಕೆ ಫಾರಿಂದು 3-4 ಬೈಕುಗಳು. ಅಷ್ಟು ತಂದ್ರೆ ಸಾಕು. ಅದು ಅಲ್ಲದೆ ಒಂದು 50 ಲಕ್ಷ ಕ್ಯಾಶು, 50 ತೊಲ ಚಿನ್ನ ತಗೊಂಬಂದ್ಬಿಟ್ರೆ ಹಂಗೆ ನಮ್ಮ ನೆಂಟ್ರು ಇಷ್ಟ್ರ ಮುಂದೆ ದಾಮ್ ಧೂಮ್ ಅಂತ ಓಡಾಡ್ಬೋದು. ತಗೊಂಬರ್ತೀಯ ಅಲ್ವಾ? ತಗೊಂಬರ್ತೀಯ ಬಿಡು. ಅತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ತಿಳ್ಕೊಂಡಿರೋ ಹಾಗೆ ಶ್ರೀಮಂತ್ರ ಮನೆ ಮಗಳಲ್ಲ. ಮತ್ತೆ ನಮ್ ತಂದೆ ಮೇಷ್ಟ್ರು. ಈಗ ಆ ಕೆಲ್ಸಕ್ಕೆ ರಾಜೀನಾಮೆನ ಕೊಟ್ಟು ಹಪ್ಳ ಉಪ್ಪಿನಕಾಯಿನ ಮಾರಾಟ ಮಾಡ್ತಾ ಇದ್ದಾರೆ. ಅಯ್ಯೋ, ಹಪ್ಳ ಉಪ್ಪಿನಕಾಯಿ ಮಾರೋ ಮಗಳ ನೀನು? ಅಯ್ಯೋ ನಿನ್ನ ಕೊಡೆ ಇಲ್ಲಿ. ಶರತ್, ಅತ್ತೆ, ಶರತ್, ಏನಮ್ಮ? ಏನು ಅಂತ ಕೇಳ್ತೀಯೇನೋ? ದೊಡ್ಡ ಶ್ರೀಮಂತರ ಮಕ್ಕಳು ಅಂತ ಹೇಳಿ ಇಂಥ ದರಿದ್ರ ಅನಿಷ್ಟಾನ ಕಟ್ಕೊಂಡ್ ಬಂದಿದ್ಯಲ್ಲ, ಇವಳು ಈ ಮನೆ ಒಂದು ಕ್ಷಣನೂ ಇರಬಾರ್ದು. ಆಚೆ ಕಟ್ಟು ತೊಲಗೆ. ನೀನೇನ್ ಮಾಡ್ತಾ ಇದೀಯಾ? ಹುಟ್ಟಿದ ಮನೆ ಬಿಟ್ಟು ನಿನ್ನ ಮಗನ ನೆಚ್ಕೊಂಡು ಬಂದಾಳೆ. ಈಗ ಆಚೆ ಹೋಗಂದ್ರೆ ಎಲ್ಲಿಗೆ ಹೋಗ್ತಾಳೆ? ಏ ಕಾಳಿ, ತಪ್ಪು ಆ ಹುಡುಗಿದಲ್ಲ, ನಿನ್ನ ಮಗಂದು. ಶ್ರೀಮಂತರ ಮಗಳಂತೇಳಿ ನಮಗ್ ಸುಳ್ಳು ಹೇಳಿದಾನೆ. ಅಮ್ಮ, ಸಮಾಧಾನ ಮಾಡ್ಕೊಳಮ್ಮ. ಏನು ಸಮಾಧಾನ ಮಾಡ್ಕೊಳ್ಳಿ? ನಿನಗೆ ದೊಡ್ಡ ಶ್ರೀಮಂತರ ಮಗನ್ ತಂದು ಮದುವೆ ಮಾಡ್ಬೇಕು ಅಂತಿದ್ದೆ. ನೀನು ಇಂಥ ದರ್ದ ತಗೊಂಡು ಕರ್ಕೊಂಡ್ ಬಂದಿದ್ಯಲ್ಲ, ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತಲ್ಲೋ. ನನ್ನ ವರದಕ್ಷಿಣೆ ಹೋಯ್ತು, ನನ್ನ ಬಂಗ್ಲೆ ಹೋಯ್ತು, ನನ್ನ ಕಾರ್ ಹೋಯ್ತು. ಅಯ್ಯೋ ದೇವ್ರೇ, ಎಲ್ಲ ಹೋಯ್ತಲ್ಲಪ್ಪ. ಲೇ ಕಾಳಿ, ಓದ್ತಿ ಅನ್ನೋದಕ್ಕೆ ನೀನೇನೇ ಕಳ್ಕೊಂಡಿದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ಶರತ್, ನಿನ್ನ ಹೆಂಡ್ತಿನ ಸಮಾಧಾನ ಪಡಿಸೋಕಪ್ಪ. ಸೌಮ್ಯ, ನಿಮ್ಮಮ್ಮನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ನಮ್ಮಮ್ಮನ್ಗೆ ದುಡ್ಡಿನ ಮೇಲೆ ಆಸೆ ಜಾಸ್ತಿ. ವರದಕ್ಷಿಣೆ ಕೊಡೋ ಶ್ರೀಮಂತರ ಮಗಳ ಜೊತೆ ಮದುವೆ ಮಾಡ್ಬೇಕಂತಿದ್ರು. ಆದರೆ ನಾನು ನಿನ್ನನ್ನು ಲವ್ ಮಾಡ್ತಿದ್ದೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಅದಕ್ಕೆ ಒಂದು ಸುಳ್ಳು ಹೇಳಿ ನಿನ್ನನ್ನು ಮದುವೆ ಆದೆ. ಆ ಒಂದ್ ಸುಳ್ಳಿಂದ ಇವತ್ತು ಏನೆಲ್ಲ ಅನಾಹುತ ಆಗ್ತಿದೆ ಅಂತ ನೋಡು. ಸೌಮ್ಯ, ಸ್ವಲ್ಪ ದಿನ ತಡ್ಕೋ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೋ ಪ್ಲೀಸ್. ನಗು, ನನ್ನ ಚಿನ್ನ ಅಲ್ವಾ? ನಗು ಪ್ಲೀಸ್. ಅಪ್ಪ, ಅಪ್ಪ, ಏನ್ ಮಗಳೇ? ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ಇದೇ ಖುಷಿಲ್ ನಿನಗೆ ಯಾವ ಸ್ವೀಟ್ ಮಾಡ್ಲಿ? ಅಪ್ಪ, ನಿನ್ನ ಆಶೀರ್ವಾದನೇ ನಂಗೊಂದು ದೊಡ್ಡ ಸ್ವೀಟ್. ಅದೊಂದಿದ್ರೆ ಅಷ್ಟೇ ಸಾಕು. ಮುಂದೇನಾಗ್ಬೇಕು ಅಂತ ಮಾಡಿದ್ಯಮ್ಮ? ಅಪ್ಪ, ನಾನ್ ನಿನ್ ಮಗಳು. ನಿನ್ ರಕ್ತಾನೆ ನನ್ನ ದೇಹದಲ್ಲೂ ಹರಿತಾ ಇರೋದು. ಅದಕ್ಕೆ ಈ ನಿನ್ ಮಗಳು BEd ಮಾಡಿ ಟೀಚರ್ ಆಗ್ಬೇಕು ಅಂತಿದ್ದೀನಿ. ಓಕೆನಾ? ಡಬಲ್ ಓಕೆ ಮಗಳೇ. ಅದ್ ಸರಿನಮ್ಮ, ನೀನು IAS, IPS, ICS, IFS ಮಾಡಿ DC-ನೋ SP-ನೋ ಕಮಿಷನರೋ ಆಗೋದ್ ಬಿಟ್ಬಿಟ್ಟು ಟೀಚರ್ ವೃತ್ತಿನ ಯಾಕೆ ಆರಿಸ್ಕೋತಾ ಇದೀಯಾ? ಅಪ್ಪ, ಈ DC-ನೋ SP-ನೋ ಇಂಜಿನಿಯರೋ ಡಾಕ್ಟರೋ ಲಾಯರೋ ಆಗ್ಬೇಕಂದ್ರೆ ಏನ್ ಬೇಕು ಹೇಳಿ? ಎಜುಕೇಶನ್ ಬೇಕು. ಆ ಎಜುಕೇಶನ್ ಕೊಡೋರು ಯಾರು? ಮೇಷ್ಟ್ರು. ವಿದ್ಯೆ ಹೇಳ್ಕೊಡೋ ಮೇಷ್ಟ್ರೇ ಇಲ್ಲ ಅಂದ್ಮೇಲೆ ವಿದ್ಯಾಭ್ಯಾಸ ಕಲಿಯೋಕ್ ಸಾಧ್ಯನಾ? DC, AC, SP, ಇಂಜಿನಿಯರೋ ಡಾಕ್ಟರೋ ಆಗೋಕ್ ಸಾಧ್ಯನಾ? ನೋ ಚಾನ್ಸ್. ಅಪ್ಪ, ಓದ್ದೋರೆಲ್ಲ ಬೇರೆ ಬೇರೆ ಕೆಲ್ಸಗಳಿಗೆ ಹೋದ್ರೆ ಟೀಚರ್ ಆಗೋರು ಯಾರು? ಮಕ್ಳಿಗೆ ಪಾಠ ಮಾಡೋರು ಯಾರು? ಅಪ್ಪ,